ಇದು ನಮ್ಮ ಕೊನೆಯ ದಿನದ ಊಟಿ ಟ್ರಿಪ್ ಆಗಿರುತ್ತೆ. ಸೊ ಕೊನೆ ದಿನ ಅಷ್ಟೇ, ಕೊನೆ ವ್ಲಾಗ್ ಅಲ್ಲ, ಕನ್ಫ್ಯೂಸ್ ಆಗಬೇಡಿ. ಇನ್ನೂ ಒಂದೆರಡು ಮೂರು ವ್ಲಾಗ್ ಬರುತ್ತೆ ನೋಡಿ. ಸೊ ಇವತ್ತು ನಮ್ಮನ್ನ ಪಿಕಪ್ ಮಾಡೋದಕ್ಕೆ 9 o'clockಗೆ ಬರ್ತಾರೆ. ಸೊ ಇವತ್ತು ಯಾವ್ದ್ಯಾವುದು ನೋಡಬೇಕು ಅಂತ ಇದ್ದೀವಿ ಅಥವಾ ಅವ್ರು ತೋರಿಸ್ಬೇಕಂತ ಇದ್ದಾರೆ, ಅದನ್ನು ಇವತ್ತು ಅವರು ಕಂಪ್ಲೀಟ್ ಮಾಡ್ಕೊತಾರೆ. ಅಷ್ಟರಲ್ಲಿ ತಿಂಡಿ ಮಾಡ್ಕೊಂಡು ಬಂದು ನಾವು ರೂಮ್ನ ಚೆಕ್ಔಟ್ ಮಾಡಬೇಕಾಗಿತ್ತು. ಹಾಗಾಗಿ ಫಸ್ಟು ಹೋಗಿ ತಿಂಡಿನ ಮಾಡಿಕೊಂಡು ಬಂದು ನಮ್ಮ ಲಗೇಜ್ ಎಲ್ಲ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಎತ್ಕೊಂಡು ಹೊರಟ್ವಿ. ನಾವು ಫಸ್ಟ್ ಬಂದಿದ್ದೆ ಥ್ರೆಡ್ ಗಾರ್ಡನ್ಗೆ. ಸೊ ಇದು ಬಂದು ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ ಅಂದರೆ ತುಂಬಾ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಬಟ್ ಇದು ಆರ್ಟಿಫಿಷಿಯಲ್ ಥ್ರೆಡ್ ಫ್ಲವರ್ ಗಾರ್ಡನ್ ಆಗಿರುತ್ತೆ. ಇಲ್ಲಿ ನಾವು ನೋಡೋ ಪ್ರತಿಯೊಂದು ಫ್ಲವರ್ ಆಗಿರ್ಬೋದು ಅಥವಾ ಹಟ್ ಆಗಿರ್ಬೋದು ಎಲ್ಲನೂ ಹ್ಯಾಂಡ್ ಮೇಡ್ ಮತ್ತು ಅದನ್ನು ಥ್ರೆಡ್ಡಲ್ಲೇ ಮಾಡಿರುವಂಥದ್ದು. ಅದು ನಮಗೆ ಬೋಟ್ ಹೌಸ್ ಆಪೋಸಿಟಲ್ಲೇ ಸಿಕ್ಕುತ್ತೆ. ಇನ್ನು ಅದಾದಮೇಲೆ ನಾವು ಹೊರಟಿದ್ದೆ ಕನ್ನೂರು ಕಡೆಗೆ, ದೊಡ್ಡಬೆಟ್ಟ ಪೀಕ್ ಕಡೆಗೆ. ಸೊ ಇಲ್ಲಿ ನಾವು ಫಸ್ಟ್ ನೋಡೋದು ಬಂದು ಕೆತ್ತಿವಲೆ ವ್ಯೂ ಪಾಯಿಂಟ್ ಆಗಿರುತ್ತೆ. ಇಲ್ಲಿಂದ ಸಿಟಿ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ನಮಗೆ. ಇಲ್ಲೇ ನಮಗೆ ನೀಲಗಿರಿ ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ಅದೇ ಶಾರುಖ್ ಖಾನ್ ಅವ್ರದ್ದು ಚಯ್ಯ ಚಯ್ಯ ಸಾಂಗ್ ಇದೆಯಲ್ವಾ, ಅದೇ ಟ್ರ್ಯಾಕಲ್ಲಿ ಶೂಟ್ ಮಾಡಿರೋದಂತೆ. ಅದ್ರ ಜೊತೆಗೆ ಚರ್ಚ್ ಮತ್ತು ಸ್ವಲ್ಪ ಬುಡಕಟ್ಟು ಜನಾಂಗದವರು ಇಲ್ಲೇ ವಾಸವಾಗಿರೋದು ಅಂತ ಅವ್ರು ಕೂಡ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇಲ್ಲಿ ಟೆಲಿಸ್ಕೋಪ್ ಕೂಡ ಇದೆ, ನಾವು ಅದನ್ನು ನೀಟಾಗಿ ನೋಡ್ಕೊಬೋದು. ಇಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನಾನು ನನ್ನ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್